ಯಾರಾಗ್ತಾರೆ ಸಿಎಂ? ಯಾರಿಗೆ ಸಲ್ಲುತ್ತೆ ಈ ಕುರ್ಚಿ? ಈ ಒಂದು ವಿಷಯದ ಬಗ್ಗೆ ಮಾತಾಡೋಣ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಇತ್ತೀಚೆಗಷ್ಟೇ ತುಂಬಾ ವಿಷಯಗಳು ನಡೀತಾ ಇದೆ ರಾಜಕೀಯದಲ್ಲಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯ ವರ್ಸಸ್ DKಶಿ ಅಂತಾನೆ ನಡೀತಾ ಇದೆ. ಈ ವಿಚಾರದಲ್ಲಿ ಯಾರಿಗೆ ಸಲ್ಲುತ್ತೆ ಸಿದ್ದರಾಮಯ್ಯ ಅವರ ಕುರ್ಚಿ ಬಿಟ್ಕೊಡ್ತಾರ ಅಥವಾ ಯಾರಿಗೆ ಈ ಒಂದು ಸಿಎಂ ಕುರ್ಚಿ ಸಿಗುತ್ತೆ ಅನ್ನೋದು ಗೊಂದಲದ ವಿಷಯನೇ. ಯಾಕಂದ್ರೆ ಈ ವಿಷಯದ ಬಗ್ಗೆ ಸಾಕಷ್ಟು ವಿಚಾರಗಳು ಹೊರಗಡೆ ನಡೀತಾ ಇದೆ. ಸಿಎಂ ಕುರ್ಚಿ ಯಾರಿಗೆ ಸಿಗುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗಳಿಗೆ ಗ್ರಾಸವಾಗಿದೆ ಈ ಒಂದು ವಿಚಾರ. ಇನ್ನು ನೋಡೋದಾದ್ರೆ ಈ ಸಿದ್ದರಾಮಯ್ಯ ಅವರ ಕುರ್ಚಿಗಾಗಿ DKಶಿ ಅವರು ಈ ಕಡೆಯಿಂದ ತಮ್ಮ ಶ್ರಮವನ್ನ ಮಾಡ್ತಿದ್ದಾರೆ. ಈ ಕಡೆ ಸಿದ್ದರಾಮಯ್ಯ ಕೂಡ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಿದ್ದಾರೆ. ಈ ವಿಚಾರವಾಗಿ ಹೊರಗಡೆ ಅಷ್ಟು ಕೂಡ ಸಾಕಷ್ಟು ವಿಚಾರಗಳು ಸಿದ್ದರಾಮಯ್ಯ ಕಡೆಯವರು ಸಿದ್ದರಾಮಯ್ಯ ಪರವಾಗಿ ಸಾಕಷ್ಟು ಜನ ಮಾತಾಡಿದ್ರೆ, ಈ ಕಡೆ DKಶಿ ಅವರ ಪರವಾಗಿ ಸಾಕಷ್ಟು ಜನ ಮಾತಾಡ್ತಿದ್ದಾರೆ. ಈ ವಿಚಾರವಾಗಿ ನೋಡೋದಾದ್ರೆ ಒಂದು ಪೋಸ್ಟ್ ಅನ್ನ DKಶಿ ಅವರು ಒಂದು ಪೋಸ್ಟ್ ಮಾಡ್ತಾರೆ ತಮ್ಮ ಫೇಸ್ಬುಕ್ ಅಲ್ಲಿ. ಆ ಪೋಸ್ಟ್ ಸಾಕಷ್ಟು ರಾಜಕೀಯದಲ್ಲಿ ಗೊಂದಲಗಳನ್ನ ಸೃಷ್ಟಿಸ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಪೋಸ್ಟ್ ಇಂದ ಎಲ್ಲೋ ಸಿದ್ದರಾಮಯ್ಯ ಮತ್ತೆ DKಶಿ ನಡುವೆ ಒಂದು ಬಿರುಕು ಬಿಟ್ಟಿದೆ. ಅವರ ನಡುವೆ ಸಾಕಷ್ಟು ಗೊಂದಲಗಳಿದೆ, ಬಿರುಕು ಬಿಡುತ್ತೆ ಅಂತ ಸುಮಾರು ನಾವು ನೋಡಿದೀವಿ. ಆದ್ರೆ ಈ ಒಂದು ಪೋಸ್ಟ್ ಸ್ವತಃ DKಶಿ ಅವರು ಹಾಕಿದ್ರಿಂದ ಈ ಒಂದು ಪೋಸ್ಟ್ ಇಂದ ಸಾಕಷ್ಟು ವಿಚಾರಗಳೇನು ತಿಳಿಯುತ್ತೆ ಅಂದ್ರೆ, ಎಲ್ಲೋ ಒಂದ್ ಕಡೆ DKಶಿ ಅವರಿಗೆ ಈ ಒಂದು ಚುನಾವಣೆಯಲ್ಲಿ ನಾನು ಗೆಲ್ಬೇಕು, ನಾನು ಸಿಎಂ ಆಗ್ಬೇಕು, ಸಿದ್ದರಾಮಯ್ಯ ಅವರ ವಿರುದ್ಧ ನಾನು ನಿಲ್ಬೇಕು ಅನ್ನೋ ಪೋಸ್ಟ್ ರೀತಿ ಇತ್ತು ಈ ಒಂದು ಪೋಸ್ಟ್. ಈ ಒಂದು ಪೋಸ್ಟ್ ಅನ್ನ ನೋಡಿದಾಗ ಸಾಕಷ್ಟು ಜನ ಇದಕ್ಕೆ ಟೀಕೆಗಳಾಡಿದ್ದುಂಟು. ಆಮೇಲೆ ಸಾಕಷ್ಟು ಜನ ಇದಕ್ಕೆ ಬೆಂಬಲಿಸಿದ್ದು ಕೂಡ ಇದೆ. ಹಾಗೆ ನೋಡೋದಾದ್ರೆ ಈ ಒಂದು ಪೋಸ್ಟ್ ನಿಂದ ಹೊರಗಡೆ ರಾಜಕೀಯ ವಿಷಯದಲ್ಲಿ ಸಾಕಷ್ಟು ಗದ್ದಲಗಳಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಅದಕ್ಕೆ ಪ್ರತ್ಯುತ್ತರವಾಗಿ ಸಿದ್ದರಾಮಯ್ಯ ಅವರು ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಆ ಪೋಸ್ಟು ಅಷ್ಟೇ, ಅವರ್ ವರ್ಡ್ ಟು ಕರ್ನಾಟಕ ಈಸ್ ನಾಟ್ ಸ್ಲೋಗನ್, ಇಟ್ ಮೀನ್ಸ್ ಎ ವರ್ಡ್ ಟು ಅಸ್ ಅಂತಂದು ಹೇಳ್ತಾರೆ. ಈ ಒಂದು ಮಾತನ್ನ ಹೇಳಿದಾಗ ಎಲ್ಲೋ ಅವರಿಬ್ಬರೇ ಅವರವ್ರಿಗೆ ಟಾಂಗ್ ಕೊಡೋ ರೀತಿಯಲ್ಲಿತ್ತು. ನಾನ್ ಸಿಎಂ ಆಗ್ತೀನಿ, ನೀನ್ ಸಿಎಂ ಆಗು, ಈ ತರ ವಿಷಯಗಳು ಬರ್ತಿಲ್ಲ ಇಲ್ಲಿ. ನಾನೇ ಆಗ್ಬೇಕು, ನೀನ್ ಆಗ್ಬಾರ್ದು ಅನ್ನೋ ವಿಚಾರಗಳಲ್ಲಿ ಸಾಕಷ್ಟು ಕಾಣ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಅವರ ಒಂದು ಸರ್ಕಾರ ಏನಿದೆ, ಸಿದ್ದರಾಮಯ್ಯ ಅವರ ಬದಲಾವಣೆಗಳಿಂದ ಅವರು ತುಂಬಾ ಸಾಕಷ್ಟು ಬದಲಾವಣೆಗಳನ್ನ ತಂದಿರ್ಬೋದು. ಕಾಂಗ್ರೆಸ್ ಸರ್ಕಾರ ಅಂತ ಒಂದು ಬಂದ್ಮೇಲೆ ಉಚಿತ ಯೋಜನೆಗಳಾಗಿರ್ಬೋದು, ಫ್ರೀ ಹೆಣ್ಮಕ್ಳಿಗೋಸ್ಕರ ಫ್ರೀ ಆಗಿರ್ಬೋದು, ಕರೆಂಟ್ ಬಿಲ್ ಫ್ರೀ ಆಗಿರ್ಬೋದು, ಅಥವಾ ರೇಷನ್ ಕಾರ್ಡ್ ಅಲ್ಲಿ ಫ್ರೀ ಆಗಿರ್ಬೋದು, ಈ ತರ ವಿಷಯಗಳನ್ನ ಸಿದ್ದರಾಮಯ್ಯ ತಂದಿರೋ ಕಾರಣ ಎಷ್ಟೋ ಜನಕ್ಕೆ ಅಂದ್ರೆ ಮೇನ್ಲಿ ಮಹಿಳೆಯರಿಗೆ ಏನಾಗ್ತಿದೆ ಅಂದ್ರೆ, ಇನ್ನು ಇವರು ಸಿದ್ದರಾಮಯ್ಯನ ಗೆಲ್ಸಿದ್ರೆ ಈ ತರ ಫ್ರೀ ಅನ್ನೋದೊಂದು ಉಳಿದ್ರೆ ಸಾಕಷ್ಟು ಉಪಯೋಗಗಳಾಗುತ್ತೆ ಮಹಿಳೆಯರಿಗೆ. ಯಾಕಂದ್ರೆ ಮಹಿಳೆಯರು ಏನ್ ಮಾಡ್ತಾರೆ, ಮನೆಯಲ್ಲೇ ಎಷ್ಟೋ ಜನ ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಇರೋರು ಇರ್ತಾರೆ. ಮನೆ ಕೆಲಸ ಮಾಡ್ಕೊಂಡು ಹೊರಗಡೆ ಕೆಲ್ಸಕ್ಕೆ ಹೋಗದೆ ಇರೋ ಮಹಿಳೆಯರಿಗೆ ಈ ಒಂದು ಯೋಜನೆ ಸಾಕಷ್ಟು ಉಪಯೋಜನೆಗಳಾಗಿದೆ. ಇನ್ನೊಂದ್ ಕಡೆ ನೋಡೋದಾದ್ರೆ DKಶಿ ಅವರ ಒಂದು ಸಿಎಂ ಅಥವಾ ಹೇಗೆ ಇರುತ್ತೆ ಅಂದ್ರೆ, DKಶಿ ಅವ್ರು ಯಾವ ತರ ಬದಲಾವಣೆಯನ್ನ ತರ್ಬೋದು, ಸಿದ್ದರಾಮಯ್ಯಗಿಂತ ಚೆನ್ನಾಗಿ ಏನಾದ್ರು ಇವರು ಆಡಳಿತ ನಡೆಸಬಹುದಾ, ಈ ತರ ವಿಚಾರಗಳು ಕೂಡ ಸಾಕಷ್ಟು ಹೊರಗಡೆ ಚರ್ಚೆ ಆಗ್ತಿದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರೇ ಉಳಿಬೇಕು ಅನ್ನೋದಾದ್ರೆ, ಇನ್ನೊಂದ್ ಕಡೆ DKಶಿ ಅವರ ಯಾವ ತರ ಬದಲಾವಣೆಯನ್ನ ತರಬಹುದು, ಈ ತರ ಒಂದು ನೋಡುವಂತ ಕಾತುರ ಕೂಡ ಜನಗಳಿಗಿದೆ. ಇನ್ನು ಈ ಸಿದ್ದರಾಮಯ್ಯ ಮತ್ತೆ DKಶಿ ಅವರ ನಡುವೆ ಸಾಕಷ್ಟು ಗೊಂದಲಗಳು ಅವರ ಮಧ್ಯೆ ಇಲ್ದಿದ್ರು ಜನಗಳೇ ತುಂಬ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜನಗಳಿಗೆ ಒಂದು ಕಡೆ DKಶಿ ಅವರು ಸಿಎಂ ಆಗ್ಬೇಕು ಅಂತ ಇದೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನ ಬಿಟ್ಕೊಡದೆ ಅವರೇ ಕಂಟಿನ್ಯೂ ಮಾಡ್ಬೇಕು ಅಂತ ಇದೆ. ಆದ್ರೆ ಇದ್ರ ನಡುವಲ್ಲೂ ಕೂಡ BJP ಮತ್ತೆ JDS ಕೂಡ ಇದೆ. ಇವರು ಯಾವ ತರ ಮುಂದುವರಿತಿದ್ದಾರೆ, ಅಥವಾ ಈ ಸಿದ್ದರಾಮಯ್ಯ ಮತ್ತೆ DKಶಿ ನಡುವೆ ಇಷ್ಟೊಂದು ಗೊಂದಲ ಇದೆ, ಹೇಗೆ ಕಾಂಗ್ರೆಸ್ ಸರ್ಕಾರ ಮುಂದೆ ಬರುತ್ತೆ, ಏನಾದ್ರೂ ಮುಳುಗೋಗುತ್ತಾ ಕಾಂಗ್ರೆಸ್ ಸರ್ಕಾರ, ಅಥವಾ ಯಾರಾದ್ರೂ ಮುಂದೆ ದಡ ಸೇರ್ತಾರ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಇನ್ನು ಈ ವಿಚಾರವಾಗಿ ನೋಡಿದಾಗ ಸಿದ್ದರಾಮಯ್ಯ ಅವರು ನಾನು ಸಿಎಂ ಆಗ್ಬೇಕು ಅಂತ ಸಾಕಷ್ಟು ಜನ ಪೂಜೆಗಳಾಗಿರ್ಬೋದು, ನಮಾಜ್ ಮಾಡೋದಾಗಿರ್ಬೋದು, ಈ ತರ ತುಂಬಾ ನೋಡಿದೀವಿ. ಈ ಕಡೆ DKಶಿ ಅವರ ಪರವಾಗಿ ಕೂಡ ಅಷ್ಟೇ ಸಾಕಷ್ಟು ಪೂಜೆಗಳು, ಆಮೇಲೆ ನಮಾಜ್ಗಳಾಗಿರ್ಬೋದು ಸಾಕಷ್ಟು ನಡೆದಿವೆ. ಸೊ ಈ ವಿಚಾರವಾಗಿ ನೋಡಿದಾಗ ಎಲ್ರಿಗೂ ಏನು ಈಕ್ವಲ್ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಸಿದ್ದರಾಮಯ್ಯ ಅವ್ರ ಕಡೆನೂ ಈಕ್ವಲ್ ಆಗಿದೆ, DKಶಿ ಅವ್ರ ಪರವಾಗಿ ಈಕ್ವಲ್ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಇವರಿಬ್ಬರಲ್ಲಿ ಯಾರು ಆಗ್ತಾರೆ ಸಿಎಂ ಅನ್ನೋದೇ ಪ್ರಶ್ನೆ ಆಗೋಳ್ತಿದೆ. ಇದನ್ನ ಹೈಕಮಾಂಡ್ಗೆ ಬಿಟ್ಟಿದಾರಂತೆ. ಆದ್ರೆ ಹೈಕಮಾಂಡ್ ಇಂದ ನಿರ್ಧಾರ ಏನಾದ್ರೂ ನಿರ್ಧಾರ ಬಂದ್ರೆ ಅದನ್ನ ಸ್ವೀಕರಿಸ್ತಾರ ಅನ್ನೋದು ಪ್ರಶ್ನೆ ಆಗಿದೆ. ಯಾಕಂದ್ರೆ ಇಷ್ಟು ಜಂಜಾಟಗಳಲ್ಲಿ ನಾನೇ ಸಿಎಂ ಆಗ್ಬೇಕು ಅನ್ನೋ ಜಂಜಾಟದಲ್ಲಿ ಹೈಕಮಾಂಡ್ ನ ಉತ್ತರ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರ ಇವ್ರಿಬ್ರು ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿದೆ. ಯಾಕಂದ್ರೆ
ಸಾಕಷ್ಟು ಸಲ ನಾವು ನೋಡಿದೀವಿ ಇವರಿಬ್ಬರ ನಡುವಲ್ಲೇ CM-ಗಾಗಿ ಕಿತ್ತಾಟಗಳಾಗ್ತಿದೆ. ಹೊರಗಡೆನೂ ಅಷ್ಟೇ ಅವರಿಬ್ಬರ ನಡುವೆ ಸಾಕಷ್ಟು ತಂದಿಡುವಂಥದ್ದು ಕೆಲಸಗಳು ಕೂಡ ಆಗ್ತಾ ಇದೆ. ಈ ವಿಚಾರವಾಗಿ ಇವರಿಬ್ಬರು ಏನಾದರೂ ಮಾಡ್ತಾರ, ಇವರಿಗೆ ಕಾರ್ಪೊರೇಟ್ ಎಲೆಕ್ಷನ್ ಕೂಡ ಮಾಡೋಕ್ಕಾಗಿಲ್ಲ. ಈ ವಿಚಾರ ನೋಡಿದಾಗ ಅವರಿಗೆ ಆ ಕಾರ್ಪೊರೇಟ್ ಎಲೆಕ್ಷನ್ ಮಾಡದೇ ಇರೋ ಕಾರಣಕ್ಕಾಗಿ ಈ ಒಂದು ಎಲೆಕ್ಷನ್ ಅಲ್ಲಿ ಹೇಗೆ ಅವರು ಸ್ಟ್ಯಾಂಡ್ ತಗೊಳ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ. ಇನ್ನು ಇವತ್ತೊಂದು ಆಗಿದೆ, ಇನ್ನು ಬ್ರೇಕ್ಫಾಸ್ಟ್ ವಿಚಾರಕ್ಕೆ DK ಶಿ ಅವರನ್ನ ಮನೆಗೆ ಕರ್ಕೊಂಡು ಬರ್ತಾರೆ ಸಿದ್ದರಾಮಯ್ಯ ಅವರು. ತಮ್ಮ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಅಂತ ಹೇಳಿ ತಿಂಡಿ ತಿಂದು ಕೆಲವಷ್ಟು ಚರ್ಚೆಗಳಂದ್ರೆ ಹೈಕಮಾಂಡ್ಗೆ ಬಿಟ್ಕೊಡೋದಾಗಿರೋ ಕೆಲವಷ್ಟು ಚರ್ಚೆಗಳನ್ನ ಮಾತಾಡಿ ಪ್ರೆಸ್ ಮೀಟಿಗೆ ಹೋಗ್ತಾರೆ. ಇಬ್ರು ಜಂಟಿಯಾಗಿ ಪ್ರೆಸ್ ಮೀಟ್ ಅಲ್ಲಿ ಕೂರ್ತಾರೆ. ಆಗ ಹೇಳ್ತಾರೆ ನಮ್ಗಿಬ್ರಿಗೆ ಈ ವಿಷಯದಲ್ಲಿ ಗೊಂದಲ ಎಲ್ಲ ಪರಿಹಾರ ಆಗಿದೆ. ಹಾಗಾದ್ರೆ ಯಾರು CM ಅನ್ನೋದು ಇವರಲ್ಲಿ ಫಿಕ್ಸ್ ಆಗಿದ್ಯಾ, ಯಾರು ಅಂತ ಆಗ್ಲೇ ಇವ್ರಿಗಿಬ್ರಿಗೆ ಗೊತ್ತಾಗಿದ್ಯಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಇವ್ರಿಬ್ರಿಗೆ ಗೊಂದಲ ಕ್ಲಿಯರ್ ಆಗಿದೆ ಅಂದ್ರೆ ಒಂದು ಹೈಕಮಾಂಡ್ ಇಂದ ಬಂದ ಉತ್ತರವನ್ನ ಅವರು ಪಾಸಿಟಿವ್ ಆಗಿ ಸ್ವೀಕರಿಸ್ತಾರೆ. ಯಾರೇ ಆದ್ರೂ ಸಿದ್ದರಾಮಯ್ಯನೇ ಆದ್ರೂ DK ಶಿ ಆದ್ರೂ ಇವರ ಈ ಒಂದು ಒಪಿನಿಯನ್ ಅನ್ನ ಅಂದ್ರೆ ಹೈಕಮಾಂಡ್ ಇಂದ ಬಂದಂತಹ ಒಂದು ಉತ್ತರವನ್ನ ಪಾಸಿಟಿವ್ ಆಗಿ ಸ್ವೀಕರಿಸ್ತಾರೆ ಅನ್ನೋದು ಒಂದು ಮನವಿ ಅಂದ್ರೆ ಖಾತ್ರಿ ಆಗಿದೆ ನಮ್ಗೆಲ್ಲ. ಇನ್ನು ನೋಡ್ಬೇಕು ಯಾರಿಗೆಲ್ಲ ಇದರಿಂದ ಸಮಾಧಾನ ಇದೆ, ಈ ಒಂದು ಹೈಕಮಾಂಡ್ ಇಂದ ಬಂದಂತ ಉತ್ತರ ಯಾರಿಗೆ ಸಮಾಧಾನ ಇದೆ, ಯಾರಿಗೆ ಅಸಮಾಧಾನ ಇರುತ್ತೆ ಅನ್ನೋದು ಕೂಡ ನಾವು ಇದ್ರಲ್ಲಿ ನೋಡ್ಬೇಕಾಗತ್ತೆ. ಇನ್ನು ಬ್ರೇಕ್ಫಾಸ್ಟ್ ಅಂತ ಬಂದಾಗ ಇವತ್ತು ಇಬ್ರು ಚೆನ್ನಾಗಿ ಕೂತ್ಕೊಂಡು ಮಾತಾಡಿ ಆಮೇಲೆ ಫೋಟೋಸ್ಗಳಾಗಿರ್ಬೋದು ಸಾಕಷ್ಟು ವೈರಲ್ ಆಗ್ತಿದೆ. ವಿಡಿಯೋಗಳಾಗಿರ್ಬೋದು DK ಶಿ ಅವರು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬಂದಿರುವಂತಹ ವಿಡಿಯೋಗಳಾಗಿರ್ಬೋದು ಇದು ಕೂಡ ಅಷ್ಟೇ ಸಾಕಷ್ಟು ಒಳ್ಳೆ ಕಮೆಂಟ್ಸ್ಗಳು ಕೂಡ ಬಂದಿದೆ. ಯಾಕಂದ್ರೆ ಅವರಿಬ್ರು ಇದ್ರೆ ಕೂಡ ಏನೋ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇರ್ಬೋದು ಅವರ ನಡುವೆ. ಸಾಕಷ್ಟು ಕೆಲವು ಎಷ್ಟೇ ರಾಜಕೀಯದಲ್ಲಿ ಏನೋ ಒಂದು ಜಗಳಗಳಾಗಿರೋದು ಕಾಮನ್ ಆಗಿರುತ್ತೆ, ಬಟ್ ಅವರೊಬ್ರು ಫ್ರೆಂಡ್ಶಿಪ್ ಅನ್ನ ಕೂಡ ಜನರು ಇಷ್ಟಪಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು CM ಆಗ್ಬೋದು ಅನ್ನೋದು ಕೂಡ ಜನರಿಗೆ ಸಾಕಷ್ಟು ಏನ್ ಹೇಳ್ತಾರೆ ಸಾಕಷ್ಟು ಗೊಂದಲಗಳಿದೆ. ಈ ಕಡೆ ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಉಳಿಸ್ಬೇಕು, ಸಿದ್ದರಾಮಯ್ಯ ಅವರ ಏನಾದ್ರೂ ಇನ್ಮುಂದೆ ಏನಾದ್ರೂ ಬದಲಾವಣೆ ತರ್ತಾರ ಅಂತ ಕೆಲವು ಜನ ಕಾಯ್ತಿದ್ರೆ, DK ಶಿ ಅವರು ಏನಾದ್ರೂ ಬದಲಾವಣೆ ಹೊಸ ರೀತಿ ತರ್ಬೋದಾ, ಸಿದ್ದರಾಮಯ್ಯಗಿಂತ ಒಳ್ಳೆ ರೀತಿ ಬದಲಾವಣೆ DK ಶಿ ಅವರು ತರ್ಬೋದಾ ಅನ್ನೋದು ಕೂಡ ಒಂದು ಮ್ಯಾಟರ್ ಆಗುತ್ತೆ ಇಲ್ಲಿ. ಇನ್ನು ನೋಡೋದಾದ್ರೆ ಬ್ರೇಕ್ಫಾಸ್ಟ್ ಅಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದೆ ಅಂತೆ. ಆ ಚರ್ಚೆಯಲ್ಲಿ ಏನಾಗಿದೆ ಅನ್ನೋದು ಕೂಡ ಅವರು ಬಿಟ್ಕೊಟ್ಟಿಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ ಅದಕ್ಕೆ ನಾವು ಇಬ್ರು ಭದ್ರ ಆಗಿದ್ದೀವಿ ಅಂತ ಹೇಳ್ತಾರೆ. ಇವರಿಬ್ಬರ ನಡುವೆ ಗೊಂದಲ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇವರಿಬ್ಬರೇ ಫಿಕ್ಸ್ ಆಗಿದ್ದಾರೆ ಅನ್ಸುತ್ತೆ. ಯಾರು CM ಆಗ್ತಾರೆ ಅನ್ನೋದು, ಯಾರು CM ಸ್ಥಾನಕ್ಕೆ ಹೋಗ್ತಾರೆ ಅನ್ನೋದು ಇವರಿಬ್ಬರಲ್ಲೇ ಫಿಕ್ಸ್ ಆಗಿದೆ ಅನ್ಸುತ್ತೆ. ಹಾಗಾಗಿ ಗೊಂದಲಗಳು ಇಲ್ದೇನೆ ಏನಾದ್ರೂ ಮುಂದುವರಿದ್ರೆ ಇಬ್ರು ಯಾರಾದ್ರೂ ಒಬ್ರು CM ಆದ್ರೆ ಮುಂದೆ ಅಧಿಕಾರದಲ್ಲಿ ಇವರು ಸಪೋರ್ಟ್ ಆಗಿ ಇವರಿಗೆ ಸಪೋರ್ಟ್ ಆಗಿ ಇದ್ರೆ ಎಲ್ಲ ಒಂದ್ ಕಡೆ ಸರ್ಕಾರ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ಬೋದು, ಎಲ್ಲ ಬದಲಾವಣೆಗಳನ್ನ ಇನ್ನೂ ಚೆನ್ನಾಗಿ ಮಾಡ್ಬೋದು. ಎಷ್ಟೋ ಸಮಸ್ಯೆಗಳಿಗೆ ಕಾಂಗ್ರೆಸ್ ಸರ್ಕಾರ ಎದ್ದು ನಿಂತಿದೆ, ಆದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಅಲ್ಲಿ ಯಾರು ಹೋಗಿಲ್ಲ. ಈಗ ರಸ್ತೆ ಸಮಸ್ಯೆ ಆಗಿರ್ಬೋದು, ಕೆಲವಷ್ಟು ಸಮಸ್ಯೆಗಳು ಜನರು ಎಷ್ಟೇ ಕೇಳ್ಕೊಂಡ್ರು, ಈಗ ಕಾಡಾನೆಗಳ ದಾಳಿ ಆಗಿರ್ಬೋದು, ಈ ತರ ಸಮಸ್ಯೆಗಳಿಗೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲೂ ಹೋಗ್ತಾ ಇಲ್ಲ, ಕಾಂಗ್ರೆಸ್ ಸರ್ಕಾರ ಕಾಣಿಸ್ತಾನೂ ಇಲ್ಲ ಈ ಒಂದು ವಿಚಾರದಲ್ಲಿ. ಹಾಗಾಗಿ ಜನಗಳ ಒಂದು ಒಳಿತಿಗಾಗಿ ಇಬ್ರು ಏನಾದ್ರೂ ಕ್ಷಮಿಸ್ತಾರ, ಮುಂದೆ ಏನಾದ್ರೂ ಒಂದು ಒಳ್ಳೆ ಬದಲಾವಣೆಯನ್ನು ಇವರಿಬ್ರು ತರ್ಬೋದಾ ಅನ್ನೋದು ಕೂಡ ಒಂದು ಇಲ್ಲಿ ಪ್ರಶ್ನೆ ಆಗಿದೆ. ಇನ್ನು CM ಕುರ್ಚಿ ಯಾರಿಗೆ ಅನ್ನೋದೊಂದು ಪ್ರಶ್ನೆ ನಮ್ಮಲ್ಲೂ ಇದೆ. ಅವರ ಇಬ್ಬರಲ್ಲೂ ಕ್ಲಿಯರ್ ಆಗಿದೆ ಅಂತ ಹೇಳ್ತಿದ್ದಾರೆ, ಆದ್ರೆ ಎಲ್ಲಿ ಕ್ಲಿಯರ್ ಆಗಿದೆ, ಹೇಗೆ ಕ್ಲಿಯರ್ ಆಗಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ಈ ತರ ಒಂದು ಎಲೆಕ್ಷನ್ ಅಲ್ಲಿ ಯಾರಿಗೆ ಜಯ ಸಿಗ್ಬೋದು, ಯಾರು CM ಪಟ್ಟದಲ್ಲಿ ಕೂತ್ಕೊಳ್ಬಹುದು, ಆ ಕುರ್ಚಿ ಯಾರಿಗೆ ಸಲ್ಲುತ್ತೆ ಅನ್ನೋದು ನಾವು ಇನ್ನಷ್ಟು ದಿನದಲ್ಲಿ ಕಾದು ನೋಡ್ಬೇಕಷ್ಟೇ, ಅಥವಾ ಸದ್ಯದಲ್ಲಿ ಉತ್ತರನೂ ಕೂಡ ಸಿಗ್ಬೋದು. ಸೊ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.